ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಬೂದುಗುಂಬಳಕಾಯಿ ಹುಳಿನ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬ ರುಚಿಕರವಾಗಿರುತ್ತೆ. ಹಾಗೆ ಈ ಬಿಸಿಲು ಕಾಲದಲ್ಲಿ ಬೂದುಗುಂಬಳಕಾಯಿ ಹುಳಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಹಿಂಗೆ ಹಾಕಿ ಒಗ್ಗರಣೆ ಹಾಕಿರೋ ಒಂದು ಬೂದುಗುಂಬಳಕಾಯಿ ಹುಳಿನ ಹೇಗೆ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ನೋಡ್ತಾ ಹೋಗಿ. ನಾನಿಲ್ಲಿ ಅರ್ಧ ಕೆಜಿ ಬೂದುಗುಂಬಳಕಾಯಿ ಪೀಸಸ್ನ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ತುಂಡುಗಳು ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ತೊಂಡೆ ಸಿಪ್ಪೆ ಎಲ್ಲವನ್ನು ತೆಗೆದಾಗ 1/4 ಕೆಜಿ ಪೀಸಸ್ ಸಿಗುತ್ತೆ ನಮಗೆ. ಇಷ್ಟು ಒಂದು ಮಜ್ಜಿಗೆ ಹುಳಿಗೆ ಒಂದು 2-3 ತಿನ್ನುವಷ್ಟು ಒಂದು ಟೈಮ್ ಅಡುಗೆಗೆ ಸಾಕಾಗುತ್ತೆ. ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ ಒಂದು ಪಾತ್ರೆಯಲ್ಲಿ. ನಾನಿಲ್ಲಿ ಬೂದುಗುಂಬಳಕಾಯಿ ಪೀಸಸ್ನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯ್ದುಕೊಂಬರಲಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಅಲ್ಲಿವರೆಗೂ ಒಂದು ಮಸಾಲೆ ಮಾಡ್ಕೊಂಬರೋಣ. ಇದು ಚೆನ್ನಾಗಿ ಬೇಯ್ದಷ್ಟು ನಮಗೆ ಹುಳಿ ರುಚಿಯಾಗಿರುತ್ತೆ. ಇದಕ್ಕೆ ಒಂದು ಮಸಾಲ ಮಾಡ್ಕೊಂಬರೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 1/4 ಭಾಗದಷ್ಟು, ಒಂದು ಅರ್ಧ ಹೋಳಲ್ಲಿ 1/4 ಭಾಗದಷ್ಟು ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕೋದ್ರಿಂದ ಮಜ್ಜಿಗೆ ಹುಳಿಗೆ ಘಮ ಚೆನ್ನಾಗಿರುತ್ತೆ. ಬೇಕಿದ್ರೆ ನಮಗೆ ಮೆಂತ್ಯ ಕಾಳನ್ನು ಹಾಕೋಬೋದು. ನಾನಿಲ್ಲಿ 1 ಚಮಚದಷ್ಟು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ. ನಾವು ಇದನ್ನು ಫ್ರೈ ಮಾಡೋದೇನು ಬೇಡ, ಹಸಿದೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾಟಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಹಸಿಮೆಣಸಿನಕಾಯಿ 5-6 ನಮಗೆ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಎಲ್ಲವನ್ನು ಚೆನ್ನಾಗಿ ರುಬ್ಬಿ ನಾವು ಬೇಯಿಸ್ಕೊಂಡಿರೋ ಪೀಸಸ್ಗೆ ನಾನು ಮಿಕ್ಸ್ ಮಾಡಿದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದು ಹೋಳಿಗೆ ಈ ಖಾರನ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈ ಥರ ಹೋಳು ಚೆನ್ನಾಗಿ ಬೇಯಬೇಕು. ಬೇಯ್ದಿದೆ ಇವಾಗ ಹೋಳು. ಬೇಯ್ದ ಮೇಲೆ ನಾವು ಮಸಾಲ ಹಾಕಿ ನೋಡಿ ಈ ಥರ ಕುದಿಸ್ಕೋಬೇಕು. ನೋಡಿ, ಈಗ ರೆಡಿ ಇದೆ ನಮ್ಮ ಮಜ್ಜಿಗೆ ಹುಳಿಗೆ ಏನಿದೆ ಮಸಾಲ ರೆಡಿ ಇದೆ. ಈಗ ಸಿಮ್ ಮಾಡ್ಕೊಂಡ್ಬಿಡಬೇಕು. ಈಗ ಸಿಮ್ ಮಾಡಿಕೊಂಡು ಒಂದು ಅರ್ಧ ಲೀಟ್ರ್ ಮೊಸರು, ನಮಗೆ ಎಷ್ಟು ಮೊಸರು ಬೇಕಾಗುತ್ತೋ ನೋಡಿಕೊಂಡು ಅದನ್ನು ಮಿಕ್ಸಿ ಗ್ರೈಂಡ್ ಮಾಡಬೇಕು. ಒಂದು ರೌಂಡು ನೋಡಿ ಮಿಕ್ಸಿ ಜಾರಲ್ಲಿ ಒಂದೇ ರೌಂಡು ಗ್ರೈಂಡ್ ಮಾಡಿ ಮಜ್ಜಿಗೆ ಥರ ಮಾಡಿ ಹಾಕೋಬೇಕು. ನಾವು ಹಾಗೆ ಕಡಿಯೋದಕ್ಕಿಂತ ಈ ಥರ ಮಿಕ್ಸಿಲಿ ಕಡಿದ್ಬಿಟ್ಟು ಮೊಸರನ್ನು ಹಾಕಿದರೆ ಅದು ಕದ್ಲು ಬರಲ್ಲ, ಚೆನ್ನಾಗಿರುತ್ತೆ. ನಾವು ಆಮೇಲೆ ಒಂದು ಸ್ವಲ್ಪ ಸಿಮ್ಮಲ್ಲೇ ಬಿಸಿ ಮಾಡ್ಬೋದು, ಅದನ್ನು ಏನೂ ಒಡೆದೋಗಲ್ಲ. ನೋಡಿ, ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಹೀಗೆ ಸಿಮ್ಮಲ್ಲೇ ಇಟ್ಟು ನಂತರ ನಾವು ಇದನ್ನು ಸ್ಟವ್ ಆಫ್ ಮಾಡ್ಬೋದು, ಸಾಕಾಗತ್ತೆ. ನೋಡಿ, ನಮ್ಮ ಮಜ್ಜಿಗೆ ಹುಳಿ ರೆಡಿ ಆಯಿತು. ಇದಕ್ಕೆ ಒಂದು ಇಂಗು, ಒಣಮೆಣಸು, ಕರಿಬೇವು ಸೊಪ್ಪು, ಸಾಸಿವೆ, ಜೀರಿಗೆ ಹಾಕಿ ಒಂದು ಒಗ್ಗರಣೆ ಹಾಕಿದ್ದೀನಿ. ಇಂಗು ಬಿದ್ದರೆ ಸಾಕು, ಘಮ್ ಅನ್ನೋ ಒಂದು ಸ್ಮೆಲ್ಲು ಈ ಒಂದು ಮಜ್ಜಿಗೆ ಹುಳಿಗೆ. ನೋಡಿ, ನಮ್ಮ ಬಿಸಿ ಬಿಸಿ ಅನ್ನಕ್ಕೆ ತಿನ್ನುವಂತಹ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿ ಆಯಿತು. ತುಂಬ ಸಿಂಪಲ್ ವಿಧಾನ, ತುಂಬ ರುಚಿ ಇರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಒಂದು ಮಜ್ಜಿಗೆ ಹುಳಿ. ಇನ್ನೊಂದು ಸ್ವಲ್ಪ ಉಪ್ಪು ನೋಡಿಕೊಂಡು ನಾವು ಉಪ್ಪು ಹಾಕ್ಕೊಂಡ್ರೆ ನಮ್ಮ ಮಜ್ಜಿಗೆ ಹುಳಿ ರೆಡಿ ಆಯಿತು ಸ್ನೇಹಿತರೆ. ಸೇಮ್ ವಿಧಾನದಲ್ಲಿ ಸೌತೆಕಾಯಿ ಬಳಸ್ಬೋದು, ಹಾಗೆ ಸೋರೆಕಾಯಿ ಬಳಸ್ಬೋದು. ಅದೆಲ್ಲ ಬಳಸಿದ್ರೂ ರುಚಿ ಸ್ವಲ್ಪ ಬೇರೆ ಬೇರೆ ಇರುತ್ತೆ. ಆದರೆ ಮಜ್ಜಿಗೆ ಹುಳಿ ಮಸಾಲ ಸೇಮ್ ಇರುತ್ತೆ. ಇವತ್ತಿನ ಸಿಂಪಲ್ ವಿಧಾನದ ಮಜ್ಜಿಗೆ ಹುಳಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.